ಯಾರ್ದು ಲೋಪ? ಯಾರು ಮಿಸ್ಟೇಕ್ ಮಾಡಿರೋದು? ಯಾರು? ನೀವೇ ತಾನೇ? ಇವಾಗ ನಾನು ಇದನ್ನೇ ಕೇಳಿದ್ವಿ ಇವ್ರಿಗೆ. ಅಲ್ಲ ನಮ್ಮನೆ ಕೆಲಸಕ್ಕೆ ಬಂದಿದ್ಯಾ ಅಂತಾರೆ. ಯಪ್ಪ ಕೇಳ್ರಿ, ಇವಾಗ ನೋಡಿ 17ನೇ ತಾರೀಕು ಮಾರ್ಚ್ಗೆ ನಾನು ಬಂದಿರೋದು ಇದನ್ನ, ಆಯ್ತಾ? 17ನೇ ತಾರೀಕು ಬಂದಿರೋದು ನಾನು ಮಾರ್ಚ್ ಇದನ್ನ. ಅದನ್ನ ಹೇಳಿದ್ರೆ ಅದೇ ನನ್ನ ಮನೆ ಕೆಲಸ ಉತ್ತರ ಕೊಡ್ರಿ. ಎಲ್ಲ ರೆಡಿ ಮಾಡಿ ಮಡಗಿದ್ರಣ್ಣ. ಇವತ್ತು ನೋಡ್ತೀನಿ, ಇವತ್ತು ನೋಡ್ತೀನಿ. ಸೈನ್ ಹಾಕಿಲ್ಲ. 2 ಸಲ ಹೇಳಿದ್ದೀನಿ ಸೈನ್ ಹಾಕಿಲ್ಲ. ನೀವೇನ್ ಶಿಸ್ತಾಗಿ ನಡ್ಕೊಂಡು ನಡ್ಕೊಳ್ಳಿ. ಇಲ್ಲ ಅಂದ್ರೆ ನಾನು ರೆವಿನ್ಯೂ ಮಿನಿಸ್ಟರ್ ಅರ್ಜಿ ಬಂದದ್ದು ಎಲ್ಲ ಎತ್ತಿಸಿದ್ದಾರೆ. ಕೊಡ್ತಾರೆ, ಕೆಳಗಡೆ ಕೊಡ್ತಾರೆ, ಕೆಳಗಡೆ ಟೇಬಲ್ ಕಡೆ ಯಾಕೆ ತಾಲೂಕಿನ ಗೌರವ ಕಳ್ತೀರಿ? ನೀವು ಕೆಲಸ ಮಾಡಕ್ಕಾಗಲ್ಲ ಅಂದ್ರೆ ಹೋಗ್ರಿ. ಯಾರ ದುಡ್ಡು ಕೊಡ್ತಾರೋ ಅವರಿಗೆ ಕೆಲಸ ಮಾಡಕ್ಕೆ ದುಡ್ಡು ಕೊಡ್ತಾರೆ. ಅರ್ಜಿ ಕೊಡ್ತಾರೆ. ಒಂದು ವಾರ ಕ್ಲಿಯರ್ ಮಾಡಿ ಸೇವೆ ಕೊಡಿ ಬೇಗ. ಈಗ ತಗೊಂಬರ್ರಿ, ಅಲ್ಲಿಗೆ ತೋರಿಸ್ರಿ ಯಾವ್ಯಾವ ಸೈನ್ ಹಾಕೊಡ್ರಿ. ಈಗ ಫ್ರಮ್ ಟು ತಗೊಂಬರ್ರಿ. ನೇನು ಉಳ್ಮೆ ಚೀಟಿ ಕೊಡಬೇಕು. ಅವತ್ತು ಮಂತ್ರಿಗಳ ಕಾರ್ಯಕ್ರಮ ಇತ್ತು, ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಬೊಮ್ಮಾಯಿಯವ್ರು ಕರೆಸಿದ್ದು. ಆ ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲೇ ಕೊಡಬೇಕಾಯ್ತು. ಇಷ್ಟು 169 ಉಳ್ಮೆ ಚೀಟಿಗಳು ರೆಡಿ ಮಾಡಿ 2.5 ವರ್ಷ ಆಯ್ತಾ ಬಂತು. ಇವತ್ತವರೆಗೂ ಆ ಉಳ್ಮೆ ಚೀಟಿಗಳನ್ನು ಕೊಟ್ಟಿಲ್ಲ. ಮಿಕ್ದವ್ ಬಿಡಿ, ಇವರು ನಾವು ಅವಧಿನಲ್ಲಿ ಮಂಜೂರಾತಿ ಮಾಡಿದವನ್ನ ಕ್ಲಾರಿಫಿಕೇಶನ್ ಕಳ್ಸವ್ರೆ. ಬಾಲಕೃಷ್ಣ ಅವರು ಶಾಸಕರಾಗಿದ್ದಾಗ ಹಿಂದೆ ಮಾಡಿದವನ ಮಂಜೂರಾತಿನ ಕ್ಲಾರಿಫಿಕೇಶನ್ ಕಳಿಸಿದ್ರು. ಇವೆಲ್ಲವನ್ನು ಬಿಡಿ, ಎಲ್ಲ ಮೀರಿ ಕ್ರಮವಾಗಿ ಆಗಿರ್ತಕ್ಕಂಥ 169 ಹಕ್ಕುಪತ್ರಗಳನ್ನ ಕೊಡೋಕೆ ಕೈಲಾಯ್ತಾ ಇದೆ. ಈ ಒಂದು ವಾರದಲ್ಲಿ ಅದು ಕೊಡ್ಲಿಲ್ಲ ಅಂದ್ರೆ ಕಾರಣ ಏನು? ಎಲ್ಲ ಇದೇನೆ. ಇವ್ರಿಗೆ ಕಾಸು ಕೊಡಬೇಕಾ, ಇವ್ರಿಗೆ ದುಡ್ಡು ಕೊಡಬೇಕಾ, ಇಲ್ಲ ಇವ್ರಿಗೇನಾದ್ರೂ ಇವ್ರ ಮನೆಗಳಿಗೆ ಏನಾದ್ರು ತಗೊಂಡೋಗಿ ಕೊಡಬೇಕಾ, ಅಧಿಕಾರಿಗಳಿಗೆ ಕೊಡಬೇಕಾ, ಬೇರೆ ಯಾರು ಕೊಡಬೇಕು ಅಂತ ಇವ್ರು ಹೇಳ್ಬೇಕಲ್ಲ. ಈ 169 ಜನನ್ನು ಮಾಗಡಿ ತಾಲೂಕಿನವರು, ಅದು ಮಾಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು, ಇವ್ರನ್ನ ಇಲ್ಲೇ ಕರೆಸ್ತೀನಿ. ನೆಕ್ಸ್ಟ್ ಇಲ್ಲೇ ಟೆಂಟ್ ಹಾಕ್ಸ್ತೀನಿ, ಕುಂಡ್ರಿಸ್ತೀನಿ. ಇವ್ರಿಗೆ ಹಕ್ಕುಪತ್ರ ಕೊಡೋವರೆಗೂ ಇವ್ರು ಎದ್ದು ಬಿಡೋದಿಲ್ಲ. ಜಿನೈನ್ ಆಗಿರ್ತಕ್ಕಂಥದ್ದು 169 ಜನ ಕ್ರಮವಾಗಿ ಜಮೀನನ್ನು ಉಳುಮೆ ಮಾಡಿ ಅರ್ಹ ಫಲಾನುಭವಿಗಳಾಗಿ ಮಾಡಿರೋರು. 1 ಎಕರೆ, 2 ಎಕರೆ, 2.5 ಎಕರೆ ಇರ್ತಕ್ಕಂಥವ್ರು. ಇವರ ರೆಡಿಯಾಗಿರ್ತಕ್ಕಂಥ ಹಕ್ಕುಪತ್ರ ಕೊಡಕ್ಕೆ ಈ ತಾಲೂಕಿನಲ್ಲಿ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ನಾವು ಇನ್ನೇನು ಹೇಳೋದು? ಮೊನ್ನೆ ಸಭೆಯಲ್ಲಿ ಪರಿಶೀಲನೆ ಮಾಡಿ ಅದನ್ನು ಕೊಡ್ತೀವಿ. ನೀವು ಎಷ್ಟು ದಿನ ಪರಿಶೀಲನೆ ಮಾಡ್ತೀರಿ? ಯಾಕೆ ಪರಿಶೀಲನೆ ಮಾಡಬೇಕು? ಏನ್ ಡಿಫಿಕಲ್ಟ್ ಇದೆ ಇದರಲ್ಲಿ? ಅದರಲ್ಲಿ ಏನಾದ್ರೂ ತಪ್ಪು ಇದೆಯಾ? ಏನ್ ಪರಿಶೀಲನೆ ಮಾಡೋದು ಅಂದ್ರೆ ಏನು? ಸುಮ್ಮನೆ ಇವ್ರು ಕಾಲಹರಣ ಮಾಡ್ತಾರೆ. 2.5 ವರ್ಷದಿಂದ ಪರಿಶೀಲನೆ ಮಾಡ್ಬೇಕಾ? ಇದನ್ನ ನೀವು ಮಾಡಲಿಲ್ಲ ಅಂದ್ರೆ ನಾನು ಇಲ್ಲೇ ಕುಂಡ್ರಿಸ್ತೀನಿ, ಇಲ್ಲೇ ಜನ ಕರೆಸ್ತೀನಿ, 169 ಜನನ ಕರೆಸಿ ಇಲ್ಲಿ ಟೆಂಟ್ ಹಾಕಿ ಕುಡಿಸ್ತೀನಿ. ತಹಶೀಲ್ದಾರ್ ಅವರೇ, ನಿಮಗೆ ನಾನು ಬಂದಾಗೆಲ್ಲ ವಿನಂತಿ ಮಾಡಿದ್ದೀನಿ, ನೀವು ಅದನ್ನ ವೀಕ್ನೆಸ್ ಅಂದ್ಕೊಂಡ್ರೆ, ನನಗೂ 30 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ರೆವಿನ್ಯೂ ಮ್ಯಾಟ್ರ್ಗಳನ್ನ. ಭಾಳ ನಿಮಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನಾನು ತಿಳ್ಕೊಂಡಿದ್ದೀನಿ ರೆವಿನ್ಯೂ ದಾಖಲೆಗಳೇನು ಅಂತ. ನನಗೆ ಅಮರ್ಸಕ್ಕಾಗಲ್ಲ. ನೀವು ಸರಿಪಡಿಸ್ಕೊಳ್ಳಿಲ್ಲ ಅಂದರೆ ನಾನು ನೆಕ್ಸ್ಟ್ ಬಂದಾಗ ಇಲ್ಲೇ ಬೀಗ ಹಾಕ್ಸಿ ಕೂಡಿಸ್ಕೊತೀನಿ. ನಿಮ್ಗೆ ಯಾರು ಬರ್ತಾರೋ ಅದೇನು ಮಾಡ್ತಾರೋ ನೋಡೋಣ. ನಿಮ್ಗೆ ಕೊಟ್ಟಿರೋ ಅರ್ಜಿ ಯಾವುದೇ ಇವಾಗ ಎಲ್ಲ ಅರ್ಜಿಗಳಿಗೂ ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ ಅಂತ ಬರ್ತಾ ಇದ್ದಾರೆ. ನಾನು ವಿನಮ್ರವಾಗಿ ವಿನಯತೆಯಿಂದ ಕಾಯ್ತಾ ಇದ್ದೀನಿ. ನನಗೂ ಒಂದು ಲಿಮಿಟ್ ಅಂತ ಇರುತ್ತಲ್ವಾ? ಲಿಮಿಟ್ನ ಮೀರಿದ ಮೇಲೆ ನಾನೇನು ಕ್ರಮ ತಗೊಂಡೋಗ